ಜೈ ಶ್ರೀರಾಮ್ ಎಲ್ಲರಿಗೂ ಹ್ಯಾಪಿ ಸಂಡೇ. ಸೊ ಇವತ್ತು ನಾವು ಎಲ್ಲ ಮನೆ ಕ್ಲೀನಿಂಗ್ ಮಾಡಿ ಮನೆ ಎಲ್ಲ ಕ್ಲೀನ್ ಮಾಡಿ ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ಸ್ಪೆಷಲ್ ಅಂದರೆ ಓಟ್ಸ್ ದೋಸೆ ಹಿಟ್ಟಿಗೆ ಸ್ವಲ್ಪ ಓಟ್ಸ್, ಸ್ವಲ್ಪ ಮೂಂಗ್ ದಾಲ್, ಕ್ಯಾರೆಟ್, ಮಿರ್ಚಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದೆ. ಇಲ್ಲಿ ಟೀಗೆ ಹಾಲು ಕುದೀತಾ ಇದೆ. ಇವತ್ತು ನಾವು ಫಿಲ್ಟರ್ ಕಾಫಿ ಮಾಡ್ತೀವಿ. ಗುಂಡು, ಗುಡ್ ಮಾರ್ನಿಂಗ್ ಗುಂಡು. ಗುಡ್ ಮಾರ್ನಿಂಗ್ ಗುಂಡು. ಗುಂಡು. ಇವಾಗ ದೋಸೆ ಮಾಡೋಕ್ಕೆ ಕಾವೇ ಇಡ್ತಿದ್ದೀವಿ. ನೀರು ಓಟ್ಸ್ ದೋಸೆ ನೋಡಿ, ಓಟ್ಸ್ ದೋಸೆ. ತುಪ್ಪ, ಸ್ವಲ್ಪ ತುಪ್ಪ ಹಾಕ್ಬೇಕು ಅದರ ಮೇಲೆ. ಇಲ್ಲಿ ಚಾಯ್ ಕುದೀತಿದೆ, ಚಾಯ್, ಸ್ವಲ್ಪ ಏಲಕ್ಕಿ ಚಾಯ್ಗೆ. ದೋಸೆ ಅಲ್ಟಾ ಪೀಟ ಸೊ ಇವಾಗ ಚಟ್ನಿ ಮಾಡೋಕ್ಕೆ ಕಾಯಿ ತುರ್ಕೊಳ್ತಿದ್ದಾರೆ. ಸೊ ಒಂದು ಮಿಕ್ಸಿ ಜಾರಿಗೆ ಕಾಯಿನ ಹಾಕ್ಕೊಂಡು ಅದಕ್ಕೆ 4 ಮೆಣಸಿನ್ಕಾಯಿ ಹಾಕಬೇಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಚಟ್ನಿ ರೆಡಿ. ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ ಸೊ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಾಗಿತ್ತು ನಮ್ಮದು ಈ ದಿನದ ಬ್ರೇಕ್ಫಾಸ್ಟ್. ಓಟ್ಸ್ ದೋಸೆ ಚಟ್ನಿ ಆ್ಯಂಡ್ ಸ್ವಲ್ಪ ಚಾಯ್. ಅದಾದಮೇಲೆ ನಾವು ಶಾಪಿಗೆ ಗ್ರೋಸರೀಸ್ ತರಬೇಕು ಅಂತ ಶಾಪಿಗೆ ಹೋದ್ವಿ. ಅಲ್ಲಿಂದ ಬರಬೇಕಂದ್ರೆ ಜೋರು ಮಳೆ ಬರ್ತಿತ್ತು. ಗೈಸ್, ಇವಾಗ ನಾವು ಶಾಪಿಗೆ ಹೋಗಿದ್ವಿ. ಸೊ ಶಾಪಿಂದ ಕೆಲವೊಂದು ಗ್ರೋಸರೀಸ್ ತೊಗೊಂಡು ಬಂದ್ವಿ. ನಾನು ನಿಮಗೆ ತೋರಿಸ್ತೀನಿ ಏನೇನು ತೊಗೊಂಡ್ಬಂದ್ವಿ ಅಂತ. ಒಂದು ಭುಜಿಯಾ ಸೇಬ್, ಒಂದು ಬಿಸ್ಕೆಟ್, ಒಂದು ಮ್ಯಾಗಿ ಆ್ಯಂಡ್ ಚಾಕ್ಲೇಟ್ಸ್ ಮತ್ತು ಸ್ವಲ್ಪ ಶೇಂಗಾ. ಸೊ ಆ್ಯಕ್ಚುಲಿ ಇದು ಭುಜಿಯಾ ಸೇಬಲ್ಲಿ 2 ಕಲರ್ ಬರುತ್ತೆ, ಒಂದು ರೆಡ್ ಕಲರ್ ಆ್ಯಂಡ್ ಒಂದು ಆರೆಂಜ್ ಕಲರ್. ಸೊ ನಿಮಗೆ ಯಾವುದು ಫೇವ್ರೇಟ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನಗೆ ಇದು ಇಷ್ಟ, ಸೊ ಅದಕ್ಕೆ ಇದು ಇಟ್ಕೊಂಡ್ಬಂದ್ವಿ. ಸೊ ಹಾಗೆ ನಾವು ಅದರ ಜೊತೆ ಆಲೂ, ಟೊಮ್ಯಾಟೊ, ನಿಂಬು ಮತ್ತು ನೀರುಳ್ಳಿ ತೊಗೊಂಬಂದ್ವಿ. ಕಡ್ಡಿ ಕೊಡು, ಕಡ್ಡಿ ಕೊಡು, ಕಡ್ಡಿ ಕೊಡು, ಕಡ್ಡಿ ಕೊಡು, ಕಡ್ಡಿ ಕೊಡು, ಕಡ್ಡಿ ಕೊಡು, ಕಡ್ಡಿ ಕೊಡು. ಸೊ ಗೈಸ್, ನಿನ್ನೆ ನಾವು ಚಿಕನ್ ತರಿಸಿದ್ವಿ. ಅದರಲ್ಲಿ ಚಿಕನ್ ಸ್ವಲ್ಪ ಉಳಿದಿತ್ತು. ಸೊ ಅದನ್ನು ಯೂಸ್ ಮಾಡಿಕೊಂಡು ಇವಾಗ ಒಂದು ನಾವು ಐಟಮ್ ರೆಡಿ ಮಾಡ್ತಿದ್ದೀವಿ. ಸೊ ನಿಮ್ಮ ಮನೆಯಲ್ಲೂ ಹೀಗೆ ಚಿಕನ್ ಏನಾದರೂ ಉಳಿದಿದ್ರೆ ಸೊ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ಹೆಂಗೆ ಮಾಡೋದು ಅಂತ. ಫಸ್ಟ್ ಒಂದು ಕಾಯಿನ ತುರ್ಕೋಬೇಕು, ಒಂದು ಸ್ವಲ್ಪ ಟೊಮ್ಯಾಟೊ, ಒಂದು ಸ್ವಲ್ಪ ನೀರುಳ್ಳಿ, ತೆಂಗಿನಕಾಯಿ ತುರಿನ ಮಿಕ್ಸಿಗೆ ಹಾಕೊಳ್ಳಿ. ಅದಕ್ಕೆ ಸ್ವಲ್ಪ ಅಮ್ಮ ಮಾಡಿದ ಚಿಕನ್ ಮಸಾಲ ಮನೆಯಲ್ಲೇ ಮಾಡಿದ್ದು ಅದು ಆ್ಯಡ್ ಮಾಡಬೇಕು. ಸ್ವಲ್ಪ ನೀರು ಹಾಕಿ ತುಂಬಾ ಬೇಡ, ಸ್ವಲ್ಪ ಅರ್ಧ. ಸೊ ಹಿಂಗಾಗುತ್ತೆ ನೋಡಿ ಮಸಾಲ.
ಆಗ ಒಂದು ಬಾಣಲೆಗೆ ಎಣ್ಣೆ ಹಾಕೊಳ್ಳಿ. ಸೊ ಎಣ್ಣೆ ಚೆನ್ನಾಗಿ ಕುದಿಬೇಕು. ನೋಡಿ ಗಡಿ ಗಡಿ ಸಿಟಿ ಹೋಗ್ತಿದ್ದೆ, ನನಗೆ ಮಾತಾಡಕ್ಕೆ ಬಿಡ್ತಿಲ್ಲ. ಇದರಲ್ಲಿ ಏನು ಇಟ್ಟಿದ್ದೀವಿ ಅಂದರೆ ನಾವು ಗಂಜಿ ಇಟ್ಟಿದ್ದೀವಿ. ಗಂಜಿ ಅಂದರೆ ಬ್ರೌನ್ ರೈಸ್ ಗೊತ್ತಲ್ಲ. ಚಟಪಟ ಸ್ವಲ್ಪ ಜೀರಿಗೆ ಹಾಕಿ. ಸ್ವಲ್ಪ ಚಕ್ಕೆ, ಚಕ್ಕೆ ಹೂವು, ಕರ್ಬೇವಾ ಸ್ವಲ್ಪ ಚಟಪಟ ಅಂತ ಹೇಳ್ಬೇಕು. ಹಂಗೆ ಮಾಡಿದ್ದು ಯಾರು ಬಂದರು? ನಮ್ಮನೇನಾ? ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಆಮೇಲೆ ಇದು ಪಲಾವ್ ಎಲೆ ಇದೆಯಲ್ಲ, ಪಲಾವ್ ಎಲೆ ಅದೊಂದು ಸ್ವಲ್ಪ ಹಾಕಿ. ನಮ್ಮ ಮನೇಲಿ ಖಾಲಿ ಆಗಿತ್ತು, ಅದಕ್ಕೆ ಇಷ್ಟೇ ಹಾಕಿದ್ದು. ನಿಮ್ಮ ಮನೇಲಿ ಜಾಸ್ತಿ ಇದ್ರೆ ಜಾಸ್ತಿ ಆಯ್ತು. ಮಿಕ್ಸ್ ಇಟ್ ವೆಲ್. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಮಿಕ್ಸ್ ಇಟ್ ವೆಲ್. ಟೊಮ್ಯಾಟೊ ಹಾಕಿ, ಹೆಚ್ಚಿರೋ ಟೊಮೆಟೊ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಆಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ. ಟೆಕ್ಸ್ಚರ್ ಹಿಂಗೆ ಬರಬೇಕು ನೋಡಿ. ಸೊ ಈ ಚಿಕನ್ನ ಸ್ಮಾಲ್ ಪೀಸಸ್ ಹಿಂಗೆ ಕಟ್ ಮಾಡ್ಕೋಬೇಕಾಯ್ತಾ. ಸೊ ಇದು ನಿಮ್ಮದು ಚಾಯ್ಸ್ ಮೇಲೆ ಹೋಗುತ್ತೆ. ಸೊ ನಿಮಗೆ ಸ್ಮಾಲ್ ಪೀಸಸ್ ಬೇಕಂದರೆ ಚಾಪ್ ಮಾಡಿ. ಸೊ ಆಲ್ಸ್ ನಿಮಗೆ ದೊಡ್ಡ ಪೀಸ್ ಮಾಡಿದರೆ ಹಾಗೆ ಹಾಕೋಬೋದು ಚಿಕನ್ನ. ಸೊ ಚಿಕನ್ ಪೀಸಸ್ನ ಅದಕ್ಕೆ ಹಾಕ್ಕೊಳ್ಳಿ ಮಸಾಲೆಗೆ. ಸೊ ಮಸಾಲೆಗೆ ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಯಮ್ಮಿ ಕಾಣ್ತಿದೆ. ಸೊ ನಿಮಗೆ ಸೆಮಿ ಗ್ರೇವಿ ಬೇಕಂದರೆ ಹಾಗೆ ಇಟ್ಕೋಬೋದು. ಆರೆಲ್ಸ್ ನಿಮಗೆ ತುಂಬ ಗ್ರೇವಿ ಬೇಕಂದರೆ ಸ್ವಲ್ಪ ನೀರು ಹಾಕಿ. ಸೊ ನೀರು ಹಾಕಿ ಮಿಕ್ಸ್ ಮಾಡಿ. ಸೊ ಇದು ನಿಮಗೆ ರೊಟ್ಟಿ ಜೊತೆ ಆ್ಯಂಡ್ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಎಷ್ಟು ಯಮ್ಮಿ ಬಂದಿದೆ. ಸೊ ಗೈಸ್, ಇದಾಗಿತ್ತು ನನ್ನ ಈ ದಿನದ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.